ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಸೋಲಿಸಲು ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಗಳು. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ದಿಂಗಾಲೇಶ್ವರ ಶ್ರೀ. ಈಗ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ಇದರ ಹಿಂದೆ ಏನು ಲೆಕ್ಕಾಚಾರಗಳಿದಾವೆ? ಕಾಂಗ್ರೆಸ್ಗೆ ಬೆಂಬಲ ನೀಡಲು ದಿಂಗಾಲೇಶ್ವರ ಸ್ವಾಮೀಜಿ ನಿರ್ಧಾರವನ್ನ ಮಾಡಿದ್ದಾರೆ. ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಮತಯಾಚನೆಗೆ ಸಜ್ಜಾಗಿದ್ದಾರೆ. ಶ್ರೀಗಳ ನಿರ್ಧಾರದಿಂದ ಪ್ರಹ್ಲಾದ್ ಜೋಶಿ ಕಕ್ಕಾ ಬಿಕ್ಕಿಯಾಗಿದ್ದಾರೆ. ಇಂದು ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ತಾರೆ ಶ್ರೀಗಳು. ಯಾವ ಥರದ ಮಾಸ್ಟರ್ ಪ್ಲಾನ್ ಇದು? ಹಾಗಾದ್ರೆ ವರ್ಕೌಟ್ ಆಗುತ್ತಾ ಇಲ್ವಾ? ಇಲ್ಲಿ ಶ್ರೀಗಳು ಕಣದಿಂದ ಹಿಂದೆ ಸರಿದಿರುವುದರಿಂದಾಗಿ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಈಗಲೇ ಲಿಂಗಾಯತ ಮತಗಳು ಡಿವೈಡ್ ಆಗ್ತಾ ಇದ್ವು. ಬಟ್ ಈಗ ಆ ಲಿಂಗಾಯತ ಮತಗಳು ಜೋಶಿಗೆ ಹೋಗದಂತೆ ತಡೆಯುವಂಥ ಪ್ಲಾನನ್ನು ದಿಂಗಾಲೇಶ್ವರ ಶ್ರೀಗಳು ಮಾಡಿದ್ರು. ಈಗ ಅದು ಕಾಂಗ್ರೆಸ್ ಕಡೆನೂ ವಾಲುತ್ತೆ, BJP ಕಡೆನೂ ವಾಲುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಆದರೆ ಈಗ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನು ವಾಪಸ್ ಪಡಿತಾ ಇರೋದು ಯಾಕೆ ಅಂತ ಹೇಳಿದ್ರೆ, ವಿನೋದ್ ಅಸೂಟಿಗೆ ಬೆಂಬಲವನ್ನು ಕೊಟ್ಬಿಡೋದು. ಈಗ ಅವರ ಭಕ್ತಗಣ ಅಥವಾ ಅವರ ಅಭಿಮಾನಿಗಳು ಅಥವಾ ಅವರ ಒಂದು ಅಜೆಂಡಾ ಏನಿದೆ, ಅವರ ವೋಟ್ ಬ್ಯಾಂಕ್ ಏನಿದೆ, ಲಿಂಗಾಯತ ಸಮುದಾಯ, ಅದನ್ನೆಲ್ಲವೂ ಕೂಡ ಕಾಂಗ್ರೆಸ್ ಪರವಾಗಿ ಹಾಕಿಸೋದು, ಅಸೂಟಿ ಪರವಾಗಿ ನಿಂತು ಮತಯಾಚನೆ ಮಾಡೋದು, ಪ್ರಹ್ಲಾದ್ ಜೋಶಿ ವಿರುದ್ಧ ಅಬ್ಬರಿಸೋದು, ಮೋಸ ಮಾಡಿದ್ದಾರೆ. ಅಂದರೆ ಈಗ ನೋಡಿ, ದಿಂಗಾಲೇಶ್ವರ ಶ್ರೀಗಳು ಸ್ಪರ್ಧೆ ಮಾಡಿದರೆ ಸೋಲ್ತಿದ್ರೋ ಗೆಲ್ತಿದ್ರೋ ಗೊತ್ತಿಲ್ಲ. ಗೆಲ್ಲುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತಿತ್ತು. ಅದು ಯಾಕೆ ಬೇಕು? ಸುಮ್ಮನೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಬಿಟ್ರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಕಟ್ಟಿ ಹಾಕ್ಬೋದಲ್ವಾ? ಎರಡೂ ಶಕ್ತಿಗಳು ಒಂದಾಗ್ಬೋದಲ್ವಾ ಅಂತ. ಈಗ ವಿನೋದ್ ಅಸೂಟಿ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಕಾಂಗ್ರೆಸ್ ಪಕ್ಷದ್ದು, ಅದರ ಜೊತೆಗೆ ದಿಂಗಾಲೇಶ್ವರ ಶ್ರೀಗಳ ವೋಟ್ ಬ್ಯಾಂಕ್, ಇದು ಮಿಕ್ಸ್ ಆಗಿ ಪ್ರಹ್ಲಾದ್ ಜೋಶಿ ಅವರನ್ನು ಮಣಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಈಗ ಶ್ರೀಗಳು ಹಾಕ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಅವರ ಮನ ಒಲಿಸಿರಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ನಿಂದ ನಿಂತ್ಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿದ್ದಂಥವ್ರು. ಕೊನೆ ಕ್ಷಣದವರೆಗೂ ಕೂಡ ಕೈ ನಾಯಕರು ಅವರಿಗೆ ಆಹ್ವಾನವನ್ನು ಕೊಡುತ್ತಾ ಇದ್ರು. ಬೇಡ, ಅಧಿಕೃತವಾಗಿ ಒಂದು ಪಕ್ಷದಲ್ಲಿ ನಾನು ಕಣಕ್ಕಿಳಿಯೋದಿಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದರು. ಆಮೇಲೆ ಅಸೂಟಿಗೆ ಆಲ್ರೆಡಿ ಟಿಕೆಟ್ ಘೋಷಣೆಯಾಗಿ ನಾಮಪತ್ರ ಸಲ್ಲಿಕೆ ಕೂಡ ಮಾಡಲಾಗಿತ್ತು. ಹಾಗಾಗಿ ಮತ್ತೆ ಬದಲಾವಣೆ ಮಾಡಿದರೆ ಬೇರೆ ಸಂದೇಶ ಹೋಗ್ಬಿಡುತ್ತೆ ಅಂತ ಅವರು ಕೂಡ ಸೈಲೆಂಟ್ ಆದರು. ಬಟ್ ಈಗ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ಗೆ ಬೆಂಬಲ ಕೊಡೋದ್ರಿಂದಾಗಿ ಪ್ರಹ್ಲಾದ್ ಜೋಶಿಗೆ ಟೆನ್ಷನ್ ಶುರುವಾಗಿದೆ. ಇಲ್ಲಪ್ಪ, ದಿಂಗಾಲೇಶ್ವರ ಶ್ರೀಗಳು ಕಣದಲ್ಲಿದ್ದರೆ ಅವ್ರಿಗೆ ಬೀಳುವಂಥ ಮತಗಳು ಬಿದ್ದು ಅದು ಡಿವೈಡ್ ಆಗ್ತಾ ಇತ್ತು ಅಥವಾ ಅವರಿಗೆ ಮೀಸಲಾಗಿರ್ತಾ ಇತ್ತು, ಟೆನ್ಷನ್ ಇರ್ತಾ ಇರಲಿಲ್ಲ. ಬಟ್ ಈಗ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಲ್ತಾ ಇರೋದ್ರಿಂದಾಗಿ ಆತಂಕ ಶುರುವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ದಿಂಗಾಲೇಶ್ವರ ಶ್ರೀಗಳ ಒಂದು ನಾಮಪತ್ರ ಹಿಂಪಡೆಯುವಂಥ ನಿರ್ಧಾರ ಯಾಕೆ ಬಂತು? ಈಗ ಕಾಂಗ್ರೆಸ್ ನಾಯಕರು ಏನಾದರೂ ಹಸ್ತಕ್ಷೇಪ ಮಾಡಿದ್ದಾರಾ? ಬೆಂಬಲ ಕೊಡಬೇಕು ಅಂತ ಅವರೇ ಈ ರೀತಿಯಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರಾ? ಈಗ ಅವರು ಕಣದಿಂದ ಹಿಂದೆ ಸರಿಯೋದ್ರಿಂದಾಗಿ ಜೋಶಿಗೆ ಯಾವ ರೀತಿ ಮೈನಸ್ ಆಗ್ಬೋದು? ಹಾಗಾದ್ರೆ ಪ್ರಭು, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಇವತ್ತು ದೇಶದಲ್ಲಿಯೇ ಹೈ ವೋಲ್ಟೇಜ್ ಕ್ಷೇತ್ರ. ಯಾಕೆ ಅಂದ್ರೆ ಕೇಂದ್ರದ ಪ್ರಭಾವಿ ನಾಯಕರೊಬ್ಬರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ, ಅದು ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ಅಂತಂದ್ರೆ ಅಖಾಡಕ್ಕೆ ಧುಮುಕಿದರೆ ಅವರನ್ನ ಕಟ್ಟಿ ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ರಣತಂತ್ರವನ್ನ ಹೆಣೆಯುವಂತಹ ಕೆಲಸ ಮಾಡ್ತಾ ಇದೆ. ಆದ್ರೆ ಒಂದು ಕಡೆ ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಪಣವನ್ನ ತೊಟ್ಟಿದ್ರೆ ಅದು ಯಾವ ಮಟ್ಟಿಗೆ ಅಂತಂದ್ರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ವೀರಶೈವ ಲಿಂಗಾಯತರ ವಿರೋಧಿ ಅದಾರೆ. ಅವರು ಯಾವ ಲಿಂಗಾಯತರ ನಾಯಕರನ್ನ ಬೆಳಿಲಿಕ್ಕೆ ಬಿಟ್ಟಿಲ್ಲ, ಸಾಕಷ್ಟು ಲಿಂಗಾಯತ ನಾಯಕರನ್ನ ತುಳಿದಾರೆ ಅಂತೇಳಿ ನೇರವಾಗಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಆರೋಪವನ್ನ ಮಾಡಿದ್ರು. ಅದರ ನಡುವೆ ಈಗ ಒಂದ್ ಕಡೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈ ಪರೋಕ್ಷವಾಗಿ ಇಲ್ಲಿ ಅಂತಂದ್ರೆ ಚುನಾವಣೆ ಎದುರಿಸ್ತಾರೆ. ಅಂದ್ರೆ ಯಾವುದೇ ರೀತಿಯಾಗಿ ಅಭ್ಯರ್ಥಿ ಆಗಿರೋದಿಲ್ಲ, ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಲಿಕ್ಕೆ ಏನೆಲ್ಲ ಪ್ಲಾನ್ ಬೇಕೋ ಅವನ್ನೆಲ್ಲ ಮಾಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಅದರ ನಡುವೆ ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ 18ರಂದು ನಾಮಪತ್ರವನ್ನ ಸಲ್ಲಿಸಿದ್ರು. ಆದ್ರೆ ಇಂದು ನಾಮಪತ್ರ ತೆಗೆದುಕೊಳ್ಳಲಿಕ್ಕೆ ವಾಪಸ್ ಕೊನೆಯ ದಿನ ಅಂದ್ರೆ 22, ಇವತ್ತು ಕೊನೆಯ ದಿನ. ಆದ್ರೆ ಈಗ ಒಂದ್ ಕಡೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಪಣವನ್ನ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ತೊಟ್ಟಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ
ಗುರಿ ಮುಟ್ಟುವ ತನಕ ನಾನು ಯಾವುದೇ ರೀತಿಯಾದಂತಹ ಸನ್ಮಾನವನ್ನ ಮಾಡಿಸಿಕೊಳ್ಳಲ್ಲ, ಕೊರಳಲ್ಲಿ ಮಾಲೆ ಹಾಕಿಕೊಳ್ಳುವುದಿಲ್ಲ ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಇದು ದೊಡ್ಡದಂತಹ ಒಂದು ನಡಕ ಹುಟ್ಟಿದೆ. ಯಾಕಂದ್ರೆ 4 ಬಾರಿ 4 ಚುನಾವಣೆಯಲ್ಲಿ ಗೆದ್ದು ಬೇಕಂತಹ ಪ್ರಹ್ಲಾದ್ ಜೋಶಿ ಅವರು ಈ ಚುನಾವಣೆಯಲ್ಲಿ ಗೆಲುವು ಏನಿದೆ ಕಬ್ಬಿಣದ ಕಡಲೆ ಆಗಿದೆ. ಇದರಿಂದ ಒಂದ್ ಕಡೆ ದಿಂಗಾಲೇಶ್ವರ ಸ್ವಾಮೀಜಿಗಳನ್ನ ಹಿಂದಕ್ಕೆ ಸರಿಸಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲರ ಕಡೆಯಿಂದಲೂ ಸಹಿತ ಒತ್ತಡ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಹಿಂದಕ್ಕೆ ಸರಿಯುವ ಮಾತೇ ಇಲ್ಲಿ ಅಂತಾರೆ, ಮಾತನಾಡಲ್ಲ. ಆದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಯಾವ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮತ್ತು ಅವರ ಸಂಪರ್ಕಕ್ಕೆ ಬರದೆ ಇವತ್ತು ಒಂದು ನಿರ್ಧಾರವನ್ನ ತಾವೇ ತೆಗೆದುಕೊಂಡಿದ್ರೆ ಅದು ಏನು ಅಂತಂದ್ರೆ, ಈಗ ನಾನು ಈ ಕ್ಷೇತ್ರವನ್ನ ಸಂಚರಿಸಬೇಕು, ಕ್ಷೇತ್ರವನ್ನ ಸಂಚರಿಸಿ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಏನು ನಾನು ಈಗಾಗಲೇ ಅಂತಾರೆ ಪಣ ತೊಟ್ಟಿದ್ದೀನಿ, ಆ ಆಸೆ ಈಡೇರಿಸಬೇಕಾದ್ರೆ ನಾನು ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತೇಳಿ ಅವರೇ ಸ್ವತಃ ಇಲ್ಲಿ ಅಂತ ದಿಂಗಾಲೇಶ್ವರ ಸ್ವಾಮೀಜಿಗಳು ಮುಂದೆ ಬಂದು ಧಾರವಾಡ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳನ್ನ ಸಂಚಾರ ಮಾಡಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸ್ಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ರಣತಂತ್ರವನ್ನ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದ್ದಾರೆ. ಯಾಕಂದ್ರೆ ಒಂದೇ ಒಂದು ನಿರ್ಧಾರ ಏನು ಅಂತ, ದಿಂಗಾಲೇಶ್ವರ ಸ್ವಾಮೀಜಿಗಳು ಕಳೆದ 20 ವರ್ಷಗಳಿಂದ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು, ಆ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಹೊಸ ಮುಖಕ್ಕೆ ಮನೆ ಹಾಕಿ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಮತ ಪ್ರಚಾರವನ್ನ ಮಾಡ್ತಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪರನೇ ಇಲ್ಲಿ ಹತ್ರ ಮತಯಾಚನೆ ಮಾಡ್ತಾರೆ. ಯಾಕೆ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಈ ಮಟ್ಟಕ್ಕೆ ಅಟಕ್ ಬಿದ್ದಾರೆ ಅಂತಂದ್ರೆ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 17,91,000 ಮತಗಳಿವೆ. ಅದರಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ. ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದ ಎಲ್ಲಾ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ವೀರಶೈವ ಲಿಂಗಾಯತ ಮತಗಳೇ ಇಲ್ಲಿ ಅಂತ ನಿರ್ಣಾಯಕ ಆಗ್ತವೆ. ವೀರಶೈವ ಲಿಂಗಾಯತ ಮತಗಳು ಏನಾದ್ರೂ ಒಗ್ಗೂಡಿದ್ರೆ ಪ್ರಹ್ಲಾದ್ ಜೋಶಿಗೆ ಸೋಲು ಖಚಿತ ಬುತ್ತಿ ಅನ್ನೋದು ಲೆಕ್ಕಾಚಾರ ದಿಂಗಾಲೇಶ್ವರ ಸ್ವಾಮೀಜಿ. ಆ ಒಂದೇ ಒಂದು ಕಾರಣಕ್ಕೆ ಏನು ವೀರಶೈವ ಲಿಂಗಾಯತ ಮತಗಳನ್ನ ಒಗ್ಗೂಡಿಸಲು ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳು ಮುಂದಾಗ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಸೋಲಿನ ರುಚಿ ತೋರಿಸಲು ಪಣ ತೊಟ್ಟಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.